ಅವನು ಹೀಗೆ ಒಮ್ಮೆ ನೋಡಿದ್ರೆ ಸಾಕು, ಅಂತ ಅದ್ಭುತವಾದ ಮ್ಯಾಜಿಕ್ ಕಣ್ಣ ಒಂದು. ಅವನು ಒಮ್ಮೆ ನಮ್ಮ ಮೇಲೆ ಕಣ್ಣು ಹಾಕದ. ಜನರ ಕಣ್ಣು ಬಿದ್ರೆ ಕಿರಿಕಿರಿ, ಜನಾರ್ದನನ ಕಣ್ಣು ಬಿದ್ರೆ ಉದ್ಧಾರ. ನಮ್ದು ಕಣ್ಣು ನಮ್ಮ ಮೇಲೆ ದೇವರ ಕಣ್ಣು ಬೀಳ್ಬೇಕು. ನಾವು ದೇವರ ಕಣ್ಣಿಗೆ ಬೀಳೋ ಹಾಗೆ ನಮ್ ಕೆಲಸವೇ ಇಲ್ಲ. ಕೆಲವರು ಮದುವೆ ಮನೇಲಿ ಓಡಾಡ್ತಾರೆ, ಎಲ್ಲರ ಕಣ್ಣು ನಮ್ಮ ಮೇಲೆ ಬೀಳಲಿ ಅಂತ. ಜನರ ಕಣ್ಣು ಬಿದ್ರೆ ಹಾಳಾಗಿ ಹೋಗ್ತೀವಿ, ಜನಾರ್ದನನ ಕಣ್ಣು ಬಿದ್ರೆ ಉದ್ಧಾರ ಆಗ್ತೀವಿ. ಇಡೀ ನಮ್ಮ ಜೀವನದಲ್ಲಿ ನಾವು ದೇವರನ್ನ ಕೇಳಬೇಕು. ದೇವರೇ, ನನ್ನನ್ನ ಒಮ್ಮೆ ನೋಡು. ನಿನ್ನ ನೋಟಕ್ಕೆ ಎಂತ ಬೆಲೆ ಇದೆ ಅಂದ್ರೆ ಮೋಕ್ಷವನ್ನೇ ಕೊಡುವಂತಹ ನೋಟ. ಆ ನಿನ್ನ ನೋಟಕ್ಕಾಗಿಯೇ ಜಗತ್ತಿಗೆ ತಾಯಾದ ಜಗದಂಬೆ ಅವಳು ಕಾಯ್ತಾ ಇದ್ದಾಳಂತೆ. ಯಸ್ಯಾ ಅಪಾಂಗ ಲವ ಮಾತ್ರತ ಊರ್ಜಿತ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ನಿತ್ಯದಲ್ಲಿ ಜಗನ್ಮಾತೆಯಾದ ಲಕ್ಷ್ಮಿ ಭಗವಂತನ ಕರುಣೆಯ ಕಡೆಗಣ್ಣ ಕುಡಿ ನೋಟಕ್ಕೆ ಕಾಯ್ತಾಳಂತೆ. ಯಾವಾಗ ದೇವರು ನನ್ನನ್ನ ನೋಡಿಯಾನು ಅಂತ. ಅದೇನು ಲಕ್ಷ್ಮಿ ನೇರ ನೋಡಲ್ವಂತ, ಸುಮ್ಮನೆ ಓರೆಗಣ್ಣಲ್ಲಿ ಕುಡಿ ನೋಟ ನೋಡ್ಬಿಟ್ರೆ ಸಾಕು, ಅವಳು ಖುಷಿಯೋ ಖುಷಿ.